ಕಂಪ್ಲೀಟಾಗಿ ಬರ್ನ್ಟ್ ಆಗಿರುವಂತಹ ಒಂದು ಡೆಡ್ ಬಾಡಿ ಸಿಕ್ಕಿದೆ ನಮಗೆ. ಅದೆಲ್ಲ ಸ್ವಲ್ಪ ಸೋಕೋ ಟೀಮು ನಮ್ಮ FSL ಟೀಮ್ ಎಲ್ಲ ಪರಿಶೀಲಿಸಿದ ಮೇಲೆ ನಮಗೆ ಕೆಲವೊಂದು ಅವರು ಅಂದಾಜು 30 to 35 ಇಯರ್ಸ್ ಇರುವಂತಹ ಒಂದು ಲೇಡಿ ಡೆಡ್ ಬಾಡಿ ಅಂತ ನಮಗೆ ಗಮನಕ್ಕೆ ಬರುತ್ತೆ. ಬಟ್ ಅದು ಬಾಡಿ ಯಾವ ಥರ ಸುಟ್ಟಿದ್ದಾರೆ ಅಂದರೆ ಮೈ ಮೇಲೆ ಯಾವುದೇ ತರಹ ನಮಗೆ ಗುರುತು ಸಿಗಬಾರದು ಅನ್ನೋ ಉದ್ದೇಶದಿಂದ ಅವರು ಸುಟ್ಟಿರೋದು ಅನ್ನೋದು ನಮಗೆ ಗಮನಕ್ಕೂ ಬಂದಿದೆ. ತಕ್ಷಣ ನಾವು ಅಲ್ಲೇ ಲೋಕಲೈಟ್ ಆಗಿರೋ ಶ್ರೀ ಮೋನಪ್ಪ ತಂದೆ ಮರೆಪ್ಪ ಅಂತ ಅವ್ರ ಕಡೆಯಿಂದ ಒಂದು ದೂರು ತಗೊಂಡು ಕ್ರೈಮ್ ನಂಬರ್ 65/2025 ಅಡಿಯಲ್ಲಿ ಒಂದು ಮರ್ಡರ್ ಕೇಸ್ ಒಂದು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುವುದು ಇರುತ್ತದೆ. ಇದರಲ್ಲಿ DYSP ಶಾಬಾದ್ ಮತ್ತು ಅವರ ಟೀಮ್ ಆಗಿ CPI ಚಿತ್ತಾಪುರ್ ತಿರುಮಲೇಶ್, PSI ವಾಡಿ ಮತ್ತು ASI ಗುಂಡಪ್ಪ, ಶರಣಪ್ಪ, ಲಾಲ್ ಅಹ್ಮದ್, HC ಆಗಿರುವಂಥ ಚಂದ್ರಶೇಖರ್, ವೀರಭದ್ರ, ಲಕ್ಷ್ಮಣ್, ಆನಂದ್, ರಮಣಯ್ಯ ಮತ್ತು ಬಲರಾಮ್ ಮತ್ತು PC ರವರಾಗಿರುವಂಥ ರವೀಂದ್ರ, ಆರಿಫ್, ರಮೇಶ್, ಸುನೀಲ್, ದೇವು ಇವರೆಲ್ಲ ಸೇರಿಕೊಂಡು ಒಂದು ಟೀಮ್ ಮಾಡಲಾಗಿದೆ. ಬಟ್ ಇನಿಷಿಯಲ್ ಆಗಿ ನಮ್ಗೆ ಇದೊಂದು ಚಾಲೆಂಜಿಂಗ್ ತರಹ ಕೇಸ್ ಚಾಲೆಂಜಿಂಗ್ ಥರ ಇತ್ತು. ಯಾಕಂದರೆ ಅವ್ರದ್ದು ಯಾರು ಅದು ಬಾಡಿ ಇನ್ನೂ ನಮಗೆ ಐಡೆಂಟಿಫೈ ಆಗಿಲ್ಲ ಮತ್ತು ಯಾರು ಮಾಡಿರೋದು ಅನ್ನೋದು ನಮಗೆ ಇನಿಷಿಯಲ್ ಆಗಿ ಕ್ಲೂಲೆಸ್ ಇದ್ದೀವಿ. ಮತ್ತು ನಾವು ಸರೌಂಡಿಂಗ್ಸ್ ಎಲ್ಲ ಚೆಕ್ ಮಾಡಿದಾಗ ಯಾವುದೇ ತರಹ ಮಿಸ್ಸಿಂಗ್ ಕಂಪ್ಲೇಂಟು ನಮ್ಮ ಜಿಲ್ಲೆಯಲ್ಲಾಗಲಿ ಸರೌಂಡಿಂಗ್ ಜಿಲ್ಲೆ ಆಗಲಿ ಇಂಥ ಮ್ಯಾಚ್ ಆಗಿರೋಂಥ ಯಾವುದೂ ಮಿಸ್ಸಿಂಗ್ ಕೇಸು ದಾಖಲಾಗಿರುವುದಿಲ್ಲ. ತದನಂತರ ನಾವು ಈ ತಂಡ ಸಾಕಷ್ಟು ಕಂಟಿನ್ಯೂಸ್ ಆಗಿ ಒಂದು 2-3 ಡೇಸ್ ಎಫರ್ಟ್ಸ್ ಮಾಡಿದ ಮೇಲೆ ನಮಗೆ ಕೆಲವೊಂದು ಕ್ಲೂಸು ಸಿಕ್ಕುತ್ತೆ. ಆ ಕ್ಲೂಸನ್ನ ಲೀಡ್ ಫಾಲೋಅಪ್ ಮಾಡ್ಕೊಂಡು ಹೋದಿದ ಮೇಲೆ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಅವರು ಮೃತಳ ಹೆಸರು ದೇವಿಬಾಯಿ ಗಂಡ ಲಾಲ್ ಸಿಂಗ್ ಜಾಧವ್ ಅಂತ, ಗನಿಯಾರ್ ತಾಂಡ, ಸಿಂದಗಿ, ಬಿಜಾಪುರ ಡಿಸ್ಟಿಕ್ದವರು ಅನ್ನೋದು ಗೊತ್ತಾಗುತ್ತೆ. ತದನಂತರ ನಾವು ಇದು ಕೃತ್ಯವನ್ನು ಈ ಮರ್ಡರಲ್ಲಿ ಅಫೆನ್ಸ್ ಮಾಡಿರುವಂಥ ಆರೋಪಿಗಳನ್ನು ನಾವು ಐಡೆಂಟಿಫೈ ಮಾಡುತ್ತೇವೆ. ಅವರು ಸೋಮ್ಲು ತಂದೆ ಠಾಕ್ರೂ ಪವಾರ್ ಮತ್ತು ಹಾಮು ಅಲಿಯಾಸ್ ಪಪ್ಪು ತಂದೆ ಲಾಲು ರಾಥೋಡ್, ಇಬ್ಬರು ಗನಿಯಾರ್ದವರು, ಸಿಂದಗಿ ಬಿಜಾಪುರ ಡಿಸ್ಟಿಕ್ ಅವರು. ನಾವು ತಕ್ಷಣ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ. ಅವರು ಮತ್ತು ಅವರ ಕಡೆಯಿಂದ ಡೆಡ್ ಬಾಡಿ ಸಾಗಿಸಲಿಕ್ಕೆ ಯೂಸ್ ಮಾಡಿರುವಂತಹ ಹೋಂಡಾ ವೆನ್ಯೂ ಕಾರ್ ಮತ್ತು ಅದರ್ ಎಲ್ಲ ಜಪ್ತಿ ಪಡ್ಕೊಂಡಿದ್ದೇವೆ.